ಶಾಲಾ ಸ್ನೇಹಿತರೆ, ಈ ಒಂದು ಕ್ಲಾಸ್ ನಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಕುರಿತಂತೆ ಪ್ರಮುಖವಾದ ಈ ಒಂದು ಕ್ಲಾಸ್ ನಲ್ಲಿ ಸುಮಾರು 40ರಿಂದ 50 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡೋಣ, ಮೊದಲ ಒಂದು ಪ್ರಶ್ನೆ ನೋಡೋಣ. 13 ಮತ್ತು 14ನೇ ಶತಮಾನದ ಅವಧಿಯಲ್ಲಿ ದಕ್ಷಿಣ ಭಾರತದ ಹಿಂದೂ ರಾಜ್ಯ ಮನೆತನಗಳಾದ ಸೇವನ, ಹೊಯ್ಸಳ, ಪಾಂಡ್ಯರ ಅವನತಿಗೆ ಮೂಲ ಕಾರಣ ಯಾವುದು ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ, ದೆಹಲಿ ಸುಲ್ತಾನರ ಒಂದು ಆಕ್ರಮಣ. ದೆಹಲಿ ಸುಲ್ತಾನರ್ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನೆ, ಆಮೇಲೆ ಇಲ್ಲಿ ಎಂಬಿಟಿ ಕೂಡ ಬರ್ತಾನೆ, ಮೊಹಮ್ಮದ್ ಬಿನ್ ತುಘಲಕ್. ಆಮೇಲೆ ಇಲ್ಲಿ ಕೂಡ ದಾಳಿ ನೋಡ್ತೀವಿ, ಆ ಮೊಹಮ್ಮದ್ ಬಿನ್ ತುಘಲಕನ ದಾಳಿಗಳನ್ನ ನೋಡ್ತೀವಿ. ಇನ್ನು ಪಾಂಡ್ಯರ ಕೂಡ ಇಲ್ಲಿ ನೋಡ್ತೀವಿ. ಏನಂದ್ರೆ ಸೇವನ, ಹೊಯ್ಸಳ, ಕಾಕತೀಯ ಮತ್ತು ಪಾಂಡ್ಯರ ಅವನತಿಗೆ ದೆಹಲಿ ಸುಲ್ತಾನರ ಒಂದು ಆಕ್ರಮಣಗಳು. ನೆಕ್ಸ್ಟ್ ನೋಡ್ರಿ, ದೆಹಲಿ ಸುಲ್ತಾನರ ದಾಳಿಯಿಂದ ದಕ್ಷಿಣ ಭಾರತವನ್ನು ರಕ್ಷಿಸಲು ವಿಜಯನಗರವನ್ನು ಸ್ಥಾಪಿಸಿ ರಾಜಧಾನಿಯನ್ನಾಗಿ ಮಾಡಿಕೊಂಡವರು ಯಾರಂತ ಕೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ, ಅದು 3ನೇ ಬಲ್ಲಾಳ. ನೋಡಬಹುದು ನೀವು ಇಲ್ಲಿ ಹೊಸ ಪಟ್ಟಣವನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನು ಸ್ಥಾಪನೆ ಮಾಡಿದವರು ಯಾರು? 3ನೇ ಬಲ್ಲಾಳ, ಹೊಯ್ಸಳರ ಒಬ್ಬ ಪ್ರಸಿದ್ಧ ಕೊನೆಯ ದೊರೆ. ಇದನ್ನ ಯಾವಾಗ ಸ್ಥಾಪನೆ ಮಾಡಿದ್ರು? 1340. ಕಾರಣ ಏನು? ದೆಹಲಿ ಸುಲ್ತಾನರ ದಾಳಿಯಿಂದಾಗಿ ದಕ್ಷಿಣ ಭಾರತವನ್ನು ರಕ್ಷಿಸುವುದು ಮತ್ತು ವಿಶೇಷವಾಗಿ ಈ ವಿಜಯ ವಿರೂಪಾಭಿಷೇಕ ಸಮಯದಲ್ಲಿ, ಅಂದರೆ ಈ 3ನೇ ಬಲ್ಲಾಳನ ಮಗನಾದ ವಿಜಯ ವಿರೂಪಾಕ್ಷನ ಪಟ್ಟಾಭಿಷೇಕದಲ್ಲಿ ಈ ನಗರವನ್ನು ನಿರ್ಮಿಸಿದರಿಂದ ಇದನ್ನು ವಿಜಯ ಕರೆಯಲಾಯಿತು. ಇಷ್ಟು ಇಂಪಾರ್ಟೆಂಟ್ ನಮಗೇನು. 1329ರಲ್ಲಿ ಈ ನಗರವನ್ನು ಸ್ಥಾಪಿಸಿದ ಗೊತ್ತಿರಬೇಕು. ಇನ್ನು ಸ್ಥಾಪಕ ಯಾರು? ಬಲ್ಲಾಳ. ನೆಕ್ಸ್ಟ್ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಕುರಿತು ಪ್ರಮುಖ ಮಾಹಿತಿ ನೀಡುವ ಶಾಸನಗಳು ಈ ಕೆಳಗಿನ ಯಾವ ಭಾಷೆಯಿಂದ ಕೂಡಿವೆ ಅಂತ ಕೇಳ್ತಾರೆ. ಶಾಸನ ನೋಡ್ತೀವಿ, ತಮಿಳು ಭಾಷೆಯಲ್ಲೂ ಕೂಡ ಇವುಗಳ ಶಾಸನ ನೋಡ್ತೀವಿ. ಹಾಗೆ ತೆಲುಗು ಮತ್ತು ಸಂಸ್ಕೃತ ಭಾಷೆಯಲ್ಲೂ ಕೂಡ ಈ ವಿಜಯನಗರದ ಅರಸರ ಕುರಿತಂತೆ ಪ್ರಮುಖ ಮಾಹಿತಿಗಳ ಶಾಸನಗಳನ್ನು ನಾವು ನೋಡ್ತೀವಿ. ಹೀಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ. ಈ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಕುರಿತಂತೆ ಸುಮಾರು 7 ನಾವು ಕಾಣಬಹುದು. 7,000 ಶಾಸನಗಳನ್ನು ನಾವು ಕಾಣಬಹುದು. ನೆಕ್ಸ್ಟ್ ನೋಡ್ರಿ, ವಿಜಯನಗರ ಸಂದರ್ಶಿಸಿದ ಪ್ರವಾಸಿಗರನ್ನು ಉಲ್ಲೇಖಿಸಿ ಜೋಡಿಗಳು ಸರಿಯಾಗಿ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಹೇಳ್ತಾರೆ. ಒಂದ್ ಕಡೆ ದೇಶಗಳನ್ನ ಕೊಡ್ತಾರೆ, ಇನ್ನೊಂದು ಕಡೆ ಪ್ರವಾಸಿ ಬಂದವರು ಯಾರು ಅಂದ್ರೆ ಡೊಮಿಂಗೋ ಪಯಾಸು ಮತ್ತು ನ್ಯೂನಿಸು, ಬೇಟ್ ಬಾರ್ಬೋಸಾ ಮತ್ತು ಬರ್ಡಸ್. ಆಮೇಲೆ ಇಟಲಿಯಿಂದ ಬಂದಿರತಕ್ಕಂತ ಪ್ರಮುಖ ನಿಕೋಲೋ ಕಾಂಟಿ ಮತ್ತು ಸೀಸರ್ ಫ್ರೆಡ್ರಿಕ್. ಆಮೇಲೆ ಪರ್ಷಿಯಾದಿಂದ ಬಂದಿರತಕ್ಕಂತ ಪ್ರಮುಖ ಪ್ರವಾಸಿಗ ಯಾರಂದ್ರೆ ಅಬ್ದುಲ್ ರಜಾಕ್. ಇನ್ನು ನಿಕೆಟಿನ್ ಅಂತ ಒಂದು ಪ್ರಸಿದ್ಧ ಪ್ರವಾಸಿ. ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಆಪ್ಷನ್ ಡಿ. ನೆಕ್ಸ್ಟ್ ನೋಡ್ರಿ, ಮುಂದಿನ ಯಾವ ಸಾಹಿತ್ಯಿಕ ಮೂಲಗಳು ವಿಜಯ ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತವೆ ಅಂತ ಕೇಳ್ತಾರೆ. ಇಲ್ಲಿ ಒಂದು ತಾರಿಖಿ ಫಿರೋಜಾಯಿ, ಇನ್ನೊಂದು ಫುತುಹತ್ ಸಲಾತಿನ್, ಆಮೇಲೆ ಬುರ್ಹಾನಿ ಮಾಸಿರ್, ಫೆರಿಸ್ತಾ. ಸ್ನೇಹಿತರೆ, ಇಲ್ಲಿ ಕೂಡ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಇಲ್ಲಿ ನೋಡಬಹುದು ನೀವು ಇನ್ನು ಬರ್ನಿಯ ಪ್ರಮುಖ ಪ್ರತಿ ತಾರಿಖಿ ಫಿರೋಜಾಹಿ, ಸನಾಯಿ ಮಹಮ್ಮದಿ, ಇನ್ನೊಂದು ಇನಾಯತ್ ನಾಮ ಇಲಾಹಿ, ಮತ್ತೊಂದು ಸಲತಿ ಕಬೀರ್, ಆಮೇಲೆ ಹಸ್ರತ್ ನಾಮ ಜಹಾಂಗೀರ್. ಇಷ್ಟು ಕೃತಿಗಳನ್ನ ಈ ಬರ್ನಿ ಬರಿತಾನ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಇಸ್ಲಾಮಿ ಕುರಾನ್ ಒಂದು ಪ್ರಮುಖ ಕೃತಿಯನ್ನು ಬರಿತಾನೆ. ಏನು ಪುತ್ತೂಹ್. ಆಮೇಲೆ ಬುರ್ಹಾನ್ ಇ ಮಾಸಿರ್ ಎಂಬ ಕೃತಿಯನ್ನು ಯಾರು ಬರೀತಾರೋ? ತಬತಾಬ್ ಎಂಬ ಇತಿಹಾಸಕಾರಿ ಬರ್ತಾನೆ. ಆಮೇಲೆ ಫೆರಿಸ್ತಾ ಎಂಬ ಕೃತಿಯನ್ನು ಬರ್ತಾನೆ. ಇನ್ನೊಬ್ಬ ಪ್ರಮುಖ ಇತಿಹಾಸಕಾರ ಯಾರು? ಇಬ್ನ ಬತೂತಾ. ಅವನು ತನ್ನ ರೇಲಾ ಕೃತಿಯಲ್ಲಿ ಕೂಡ ಈ ವಿಜಯನಗರ ಸಾಮ್ರಾಜ್ಯ ಕುರಿತಂತೆ ಕೆಲವು ಮಾಹಿತಿ. ನೆಕ್ಸ್ಟ್ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಸಂಬಂಧಿಸಿದಂತೆ ಮುಂದಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳ್ತಾರೆ. ನೋಡ್ರಿ ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಡಿ. ನೋಡೋಣ ಯಾವ ಸರಿ ಯಾವ ತಪ್ಪ ಅಂತ. ಇನ್ನು ತೆಲುಗು ಮೂಲ ಅಂದ್ರೆ ವಿಜಯನಗರದ ಅರಸರು ತೆಲುಗು ಮೂಲ ಅಂತ ಹೇಳುವ ಒಬ್ಬರು ಪ್ರಸಿದ್ಧ ಇತಿಹಾಸ ಶಾಸ್ತ್ರಿ ಮತ್ತು ಡಾಕ್ಟರ್ ಎನ್ ವೆಂಕಟರಮಣಯ್ಯ. ಇನ್ನೊಬ್ರು ಪ್ರೊಫೆಸರ್ ಬಿ ಸೂರ್ಯನಾರಾಯಣ ರಾವ್. ಇನ್ನೊಬ್ಬ ಇಸಾಮಿ ಮತ್ತು ಭರಣಿ. ಇನ್ನು ಮೂಲದವರು ಅಂತ ಹೇಳುವ ಒಬ್ರು ಇತಿಹಾಸಕಾರ ಅಂದ್ರೆ ಬಿ ಎ ಸಾಲೋತ್ತರೆ, ಆಮೇಲೆ ಫಾದರ್ ಹೆರಾಸ್, ಇನ್ನೊಬ್ರು ಬಿ ಪಿ ದೇಸಾಯಿ. ಇನ್ನು ಕಂಪಿಲಿಯ ಮೂಲ ಅದು ಇಬ್ನ ಬತೂತಾ. ಇಷ್ಟು ನೋಡ್ರಿ ವಿಜಯನಗರದ ಮೂಲ ಕುರಿತಂತೆ ಹೇಳುವ ಒಬ್ರು ಇತಿಹಾಸಕಾರರು. ನೆಕ್ಸ್ಟ್ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಈ ಕೆಳಗಿನ ಯಾವ ರಾಜ್ಯ ಮನೆತನವನ್ನು ತೆಲುಗು ಬರಹಗಾರರು ಕರ್ನಾಟಕ ಕ್ಷಿತಿನಾಥ ಎಂದು ಕರೆದಿದ್ದಾರೆ?
ಕ್ಷಿತಿನಾಥ ಎಂದು ಕರೆದಿದ್ದಾರೆ. ಈ ಪ್ರಶ್ನೆ ಕೇಳೋ ಚಾನ್ಸಸ್ ಜಾಸ್ತಿ ಐತೆ ನೋಡ್ರಿ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಸಂಗಮ ರಾಜ್ಯ ಮಣಿತನವನ್ನು ಒಬ್ಬ ತೆಲುಗು ಇತಿಹಾಸರು ಬರಹಗಾರ ಶ್ರೀನಾಥ ಏನಂತ ಕರೀತಾನಂದ್ರೆ ಇವರನ್ನ ಆ ಕರ್ನಾಟಕ ಕ್ಷಿತಿನಾಥ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವ ವಿದೇಶಿಗ ವಿಜಯನಗರದ ಅರಸರನ್ನು ಕರ್ನಾಟಕನ ರಾಯರು ಎಂದು ಕರೆದಿದ್ದಾನೆ? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಗರಿಷ್ಠ. ಸರಿನಾ? ಇನ್ನು ನೆಕ್ಸ್ಟ್ ನೋಡ್ರಿ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಕೇಳ್ತಾರೆ. ಒಂದರಲ್ಲಿ ಹರಿಹರ ಮತ್ತು ಬುಕ್ಕ, ಎರಡರಲ್ಲಿ ಕಂಪನ ಮತ್ತು ಮಾರಪ್ಪ, ಮೂರರಲ್ಲಿ ಮುದ್ದಪ್ಪ. ಇಲ್ಲಿ ಸರಿಯಾಗಿರ್ತಕ್ಕಂಥ ವಿಜಯನಗರ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸರಿಯಾದ ಜೋಡಿ ಯಾವುದು? ಆಪ್ಷನ್ ಎ ಮಾತ್ರ. ನೆಕ್ಸ್ಟ್ ನೋಡ್ರಿ, ವಿಜಯನಗರವನ್ನು ಸ್ಥಾಪಿಸಿದ ವರ್ಷ ಎಷ್ಟು? 13. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವ ವಿಜಯನಗರದ ಅರಸರ ಕುಲದೇವರು ಅಥವಾ ಇಲ್ಲಿ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ. ಯಾವುದು? ಶ್ರೀ ವಿರೂಪಾಕ್ಷ. ಶ್ರೀ ವಿರೂಪಾಕ್ಷ ಇವರ ಕುಲದೇವರು. ಇವರು ಮದರ್ ಗಾಡೆಸ್ ಆಫ್ ದಿ ವಿಜಯನಗರ ಎಂಪೈರ್. ನೆಕ್ಸ್ಟ್, ವಿಜಯನಗರ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರಾಯರ ಮೂಲ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ಒಂದರಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಕಾಕತೀಯ ದೊರೆ ಪ್ರತಾಪರುದ್ರನ ಅಧಿಕಾರಿಗಳನ್ನ ಕೊಡ್ತಾರೆ. ಎರಡರಲ್ಲಿ ಮೂರನೇ ಬಲ್ಲಾಳನ ಅಧಿಕಾರಿಗಳು ಅಂತ ಕೊಡ್ತಾರೆ. ಮೂರರಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಕಂಪಿಲಿಯ ಕುಮಾರನಾಮನ ಸಂಬಂಧಿಕರು ಅಂತ ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ಕೂಡ ಸರಿಯಾಗಿರ್ತಕ್ಕಂಥ ಏನು? ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಏನು? ವಿಜಯನಗರ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರಾಯ ಕಾಕತೀಯ ಮತ್ತು ಹೊಯ್ಸಳರ ಕಾಲದ ಅಧಿಕಾರಿಗಳಾಗಿದ್ದು ಕಂಪಿಲಿಯ ಸಂಬಂಧಿಕರಾಗಿರ್ತಕ್ಕ ನೋಡ್ತೀವಿ ನಾವು. ನೆಕ್ಸ್ಟ್, ಸಂಗಮ ಸಹೋದರಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನೆರವಾದವರು ಯಾರು ಅಂತ ಕೇಳ್ತಾರೆ. ಇಲ್ಲಿ ಸರಿ ಆಪ್ಷನ್ ಬಿ. ವಿದ್ಯಾರಣ್ಯರು ಏನ್ ಮಾಡ್ತಾರೆ ಅಂದ್ರೆ ಈ ಸಂಗಮ ರಾಜ್ಯ ಮನೆತನವನ್ನು ಸ್ಥಾಪಿಸಲು ಹರಿಹರ ಮತ್ತು ಬುಕ್ಕರಾಯರಿಗೆ ಕೆಲವು ಆರ್ಥಿಕ ನೆರವನ್ನು ನಾವು ಕೂಡ ನೋಡ್ತೀವಿ. ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ, ವಿಜಯನಗರ ಸಾಮ್ರಾಜ್ಯವನ್ನು ಅತಿ ಹೆಚ್ಚು ಆಳ್ವಿಕೆ ಮಾಡಿದ ಮನೆತನಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಹೇಳ್ತಾರೆ. ಉತ್ತರ ಯಾವುದು? ಆಪ್ಷನ್ ಬಿ. ಯಾವುದು? ಅತಿ ಹೆಚ್ಚು ಆಳ್ವಿಕೆ ಮಾಡಿದವರು ಯಾರು? ಸಂಗಮ ರಾಜ್ಯ ಮನೆತನದವರು, ಆಮೇಲೆ ಅರವೀಡು, ಆಮೇಲೆ ಸಾಳುವ. ನೋಡೋಣ, ಇಲ್ಲಿ ಕೊಡ್ತಾರೆ ಸಂಪೂರ್ಣವಾಗಿ ಮಾಹಿತಿ ನೋಡೋಣ. ಸಂಗಮ ರಾಜ್ಯ ಮನೆತನ 1336ರಿಂದ 1485ರವರೆಗೆ ಸುಮಾರು 9 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಇದು ಅತಿ ದೀರ್ಘ ಇದು. ಆಮೇಲೆ 1571ರಿಂದ 14 ಈ ಅರವೀಡು ವಂಶದವರು ಆಳ್ವಿಕೆ ಮಾಡ್ತಾರೆ. ಎಷ್ಟು? ಸುಮಾರು 75 ವರ್ಷಗಳ ಕಾಲ. ಆಮೇಲೆ ತುಳುವ ರಾಜ್ಯ ಮನೆತನ 1505 ಮತ್ತು ಒಂದು 65 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಆಮೇಲೆ ಅತಿ ಕಡಿಮೆ ಆಳುವ ರಾಜ್ಯ ಮನೆತನ ಯಾವುದು? ಸಾಳುವ ಮನೆತನ 1485ರಿಂದ 1505ರವರೆಗೆ ಸುಮಾರು 20 ಮಾಡಿದ ಒಂದು ಅತಿ ಚಿಕ್ಕ ಅತಿ ಕಡಿಮೆ ಅವಧಿಯವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜ್ಯ ಮನೆತನ ಯಾವುದು? ಇದು ಸಾಳುವ ಮನೆತನ. ನೆಕ್ಸ್ಟ್, ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ರಾಜ್ಯ ಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಬರೆಯೋದು ಕೊಡ್ತಾರ ಅವರು. ಸರಿನಾ? ಅಂದ್ರೆ ಅಲ್ಲಿ ದೀರ್ಘ, ಇಲ್ಲಿ ಕಾಲಾನುಕ್ರಮ ಜಾಸ್ತ. ಸಂಗಮ, ಆಮೇಲೆ ತುಳುವ, ಆಮೇಲೆ ಸಂಗಮ, ಸಾಳುವ, ತುಳುವ, ಇನ್ನೊಂದು ಅರವೀಡು. ಟೋಟಲ್ ಆಗಿ ಸಂಗಮ, ಸಾಳುವ ಮತ್ತು ಅರವೀಡು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳ್ತಾರೆ. ರಾಜ್ಯ ಮನೆತನವನ್ನು ಕೊಡ್ತಾರ, ಇನ್ನೊಂದು ಕಡೆ ರಾಜಧಾನಿಗಳನ್ನು ಕೊಡ್ತಾರ. ಸಂಗಮ ವಂಶ ಆನೆಗುಂದಿ ಮತ್ತು ಹಂಪಿಯಿಂದ ಆಳ್ವಿಕೆಯನ್ನು ಮಾಡುತ್ತಾ. ನೆಕ್ಸ್ಟ್, ಸಾಳುವ ಮನೆತನ ಕೇವಲ, ಇನ್ನು ತುಳುವ ಮನೆತನ ಕೂಡ ಕೇವಲ ಹಂಪಿಯಿಂದ ಆಳ್ವಿಕೆ ಮಾಡುತ್ತಾ. ಆದ್ರೆ ಅರವೀಡು ಮನೆತನ ಅಂದ್ರೆ 1565ರ ಒಂದು ತಾಳಿಕೋಟೆ ಕದನದ ನಂತರ ವಿಜಯನಗರದ ಅರಸರು ಈ ಪೇನುಗೊಂಡದಲ್ಲಿ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಕರೀತಾರ. ಇಲ್ಲಿ ಒಂದು ಚಂದ್ರಗಿರಿ ಮತ್ತು ವೆಲ್ಲೂರು ಇವು ಕೂಡ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿಗಳಾಗಿದ್ದವು. ಇಲ್ಲಿ ಸರಿಯಾಗಿರುತ್ತೆ ಡಿ. ನೆಕ್ಸ್ಟ್ ನೋಡ್ರಿ, ವಿಜಯನಗರದ ಯಾವ ಅರಸ ಪಶ್ಚಿಮ ಕರಾವಳಿಯ ಬಾರಕೂರ ಕೋಟೆಯನ್ನು ನಿರ್ಮಿಸಿದನು ಅಂತ ಪ್ರಶ್ನೆ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಹರಿಹರ. ಆಪ್ಷನ್ ಬಿ. ಪಶ್ಚಿಮ ಕರಾವಳಿಯ ಒಂದು ಬಾರಕೂರ ಒಂದು ಕೋಟೆ ಕಟ್ಟಿಸೋನು ಯಾರು? ಹರಿಹರ. ನೆಕ್ಸ್ಟ್ ನೋಡ್ರಿ, ಪಶ್ಚಿಮದ ಸಮುದ್ರಾಧೀಶ್ವರ, ಹರಿರಾಯ ವಿವಾಡ ಮತ್ತು ಭಾಷೆಗೆ ತಪ್ಪುವ ರಾಯರ ಗಂಡ ಎಂಬ ಬಿರುದುಗಳನ್ನು ಹೊಂದಿದ ವಿಜಯನಗರದ ಅರಸ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಏನು? ಆಪ್ಷನ್ ಬಿ.
ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ, ಹರಿರಾಯ ವಿಭಾಡ ಮತ್ತು ಭಾಷೆಗೆ ತಪ್ಪುವ ಗಂಡ ಎಂಬ ಬಿರುದುಗಳನ್ನು ರಾಯರ ಗಂಡ ಎಂಬ ವಿಜಯನಗರ ಯಾರು? ಹರಿಹರ. ಇನ್ನು ಸಂಗಮ ಸಹೋದರನ್ನು ಉಲ್ಲೇಖಿಸಿ ಮುಂದಿನ ಎಷ್ಟು ಜೋಡಿ ಸರಿಯಾಗಿ ಹೊಂದಿವೆ ಅಂತ ಪ್ರಶ್ನೆ ಕೇಳಿದಾರೆ ನೋಡ್ರಿ. ಪ್ರಾಂತ್ಯಗಳನ್ನ ಕೊಡ್ತಾರ, ಒಂದು ಕಡೆ ಪ್ರಾಂತ್ಯಗಳನ್ನು ಕೊಡ್ತಾರ, ಮತ್ತೊಂದು ಕಡೆ ಆಡಳಿತಗಾರನ ಕೊಡ್ತಾರ. ನೆಲ್ಲೂರಿಂದ ಆಳ್ವಿಕೆ ಮಾಡುವನು ಯಾರು? ಕಂಪನ. ಮುಳುಬಾಗಿಲಿನಿಂದ ಯಾರು ಆಳ್ವಿಕೆ? ಇನ್ನು ಚಂದ್ರಗುತ್ತಿಯಿಂದ ಯಾರು? ಮಾರಪ್ಪ. ದ್ವಾರ ಸಮುದ್ರದಿಂದ ಆಳ್ವಿಕೆ ಮಾಡೋರು ಹರಿರಾಯ. ಇಲ್ಲಿ ಆಪ್ಷನ್ ಡಿ ಏನು ಎಲ್ಲಾ 4 ಜೋಡಿಗಳು ಕೂಡ ವಿಚಾರವನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಸಂಘರ್ಷ ಈ ಕೆಳಗೆ ಆಡಳಿತದಲ್ಲಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಯಾರ ಒಂದು ಆಡಳಿತದಲ್ಲಿ ಪ್ರಾರಂಭವಾಯಿತು ಅಂತ ಕೇಳ್ತಾರ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಹರಿಹರನ ಕಾಲದಲ್ಲಿ ಏನಾಗತ್ತಂದ್ರ ಈ ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ಕಾಲದಲ್ಲಿ ಸಂಘರ್ಷಗಳ ಸ್ಟಾರ್ಟ್ ಆಗ್ತಾವ. ಆಮೇಲೆ ಕೃತಿಯು ನೋಡ್ರಿ, ಮಧುರಾ ವಿಜಯಂ ಕೃತಿ ಐತಿಲಿ. ಮಧುರಾ ವಿಜಯಂ ಕೃತಿಯು ಈ ಕೆಳಗಿನ ಯಾವ ರಾಜ್ಯದ ಮೇಲಿನ ವಿಜಯನಗರ ಅರಸ ಬುಕ್ಕರಾಯನ ಗೆಲುವನ್ನು ತಿಳಿಸುವ? ನೀವು ನೋಡ್ಬೋದು ಇಲ್ಲಿ ಈ ಹೆಸರನ್ನು ತೀರ್ಸಾಕು. ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಮಧುರೈ. ಪ್ರಶ್ನೆ ನೋಡ್ರಿ, ಚೀನಾದ ಚಿಂಗ್ ಸಾಮ್ರಾಟನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ವಿಜಯನಗರದ ಅರಸು ಯಾರು ಅಂತ ಪ್ರಶ್ನೆ ಇದೆ. ಇಲ್ಲಿ ಸರಿ ಬುಕ್ಕರಾಯ. ಇನ್ನು ಬುಕ್ಕರಾಯ ಏನ್ ಮಾಡ್ತಾನಂದ್ರೆ, ಈ ಬುಕ್ಕರಾಯ ತನ್ನ ರಾಯಭಾರಿಯನ್ನ ಚೀನಾದ ಒಂದು ಚಿಂಗ್ ಸಾಮ್ರಾಟನ ಕಳುಹಿಸ್ತಾನ. ಇಲ್ಲಿ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಯ್ತು ಇದು. ಈ ರಾಜನಿಗೆ ಹೊನ್ನಾಯಿ, ಗೌರಾಂಬ ಎಂಬ ರಾಣಿಯರಿದ್ದು ಕಂಪನನ್ನು ತೀರಿಕೊಳ್ಳಲು ಎರಡನೇ ಹರಿಹರನನ್ನು ಯುವರಾಜನನ್ನಾಗಿ ನೇಮಿಸಲಾಯಿತು. ಇವನ ಕಾಲದಲ್ಲಿ ವೇದಗಳ ಭಾಷ್ಯ ವೇದಾರ್ಥ ಕಾರ್ಯ ಯಾರಿಂದ? ಸಾಯನ ಮತ್ತು ಮಾಧವರಿಂದ ಆರಂಭವಾಯಿತು. ಇನ್ನು ಜೈನರಿಗೂ ವೈಷ್ಣವರಿಗೂ ನಡೆದ ತೀವ್ರ ಕಲಹ ನಾಯಕರನ್ನು ಕರೆಸಿ ಪರಿಹರಿಸಿ ಅಲ್ಪಸಂಖ್ಯಾತರಾದ ಜೈನರನ್ನು ಶ್ರೀ ವೈಷ್ಣವ ಬೇಕೆಂದು ಒಪ್ಪಿಸಿ ಶ್ರವಣ ಬೆಳಗೊಳ ಶಾಸನ ಬರೆಸಿ ಹಾಕಿದನು. ಇವನು ತೆಲುಗು ಬರಹಗಾರ ಆಶ್ರಯದಾತನಾಗಿದ್ದನು. ಇವನು ಕಾವೇರಿ ನದಿಗೆ ಕಾಲುವೆಯನ್ನು ನಿರ್ಮಿಸಿದನು. ಹಾಗಾದ್ರೆ ಈ ಅರಸ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಸೆಂಟೆನ್ಸ್ ಸಿಂಪಲ್ ಒಂದು ಆನ್ಸರ್ ಇರ್ತದೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಬುಕ್ಕರಾಯ. ಮುಂದಿನ ಪ್ರಶ್ನೆ, ಮುಂದಿನ ಯಾವ ಜೋಡಿಗಳು ಸರಿಯಾಗಿ ನೋಡ್ರಿ, ಒಂದ್ ಕಡೆ ಆಡಳಿತಗಾರ, ಮತ್ತೊಂದ್ ಕಡೆ ಬಿರುದು ಕೊಡ್ತಾರ. ಒಂದನೇ ಬುಕ್ಕರಾಯನಿಗೆ ಏನಿತ್ತು? ವೈದಿಕ ಮಾರ್ಗ ಪ್ರವರ್ತಕ ಎಂಬ ಬಿರುದಿತ್ತು. ಇನ್ನೊಂದು ಎರಡನೇ ಹರಿಹರ ಮಾರ್ಗ ಮತ್ತು ಸ್ಥಾಪನಾಚಾರ್ಯ ಎಂಬ ಬಿರುದಿತ್ತು. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ರಿ, ಪ್ರಸಿದ್ಧ ಮ್ಯಾಕ್ಸ್ ಮುಲ್ಲರ್ ಅವರ ಸ್ಯಾಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಕೃತಿಗೆ ಮೂಲ ಆಧಾರ ಗ್ರಂಥ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಪ್ರಕಾಶಿಕ. ಈ ಸಾಯನಾಚಾರ್ಯರ ವೇದಾರ್ಥಿಕ ಪ್ರಕಾಶ ಐತಲ್ಲ, ಸಾಯನಾಚಾರ್ಯರ ವೇದಾರ್ಥ ಪ್ರಕಾಶಕ ಬುಕ್ಕ ಈ ಜರ್ಮನಿಯ ಪ್ರಸಿದ್ಧ ವಿದ್ವಾಂಸ ಮ್ಯಾಕ್ಸ್ ಮುಲ್ಲರ್ ಬರೆದಿರ್ತಕ್ಕಂಥ ಒಂದು ಸ್ಯಾಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಕೃತಿಗೆ ಈ ವೇದಾರ್ಥ ಪ್ರಕಾಶ ಒಂದು ಗ್ರಂಥ. ನೆಕ್ಸ್ಟ್ ನೋಡ್ರಿ, ಈ ಚಿತ್ರದಲ್ಲಿ ನೋಡ್ರಿ ಕಾಣುತ್ತೆ ನೋಡ್ರಿ, ಇದೆ ಮ್ಯಾಕ್ಸ್ ಮುಲ್ಲರ್ ಅವರು ನೋಡ್ರಿ. ನಂಬರ್ 30, ವಿಜಯನಗರ ಅರಸರ ಆಡಳಿತ ಅವಧಿಯನ್ನು ಕಾಲಾನುಕ್ರಮದಲ್ಲಿ ಹೇಳ್ತಾರೆ ನೋಡ್ರಿ. ವಿಜಯನಗರ ಅರಸರ ಆಡಳಿತ ಅವಧಿಯನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ತಾರೆ. ಇಲ್ಲಿ ಇರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಎರಡನೇ ಹರಿಹರ, ವಿರೂಪಾಕ್ಷ ಬರ್ತಾನ, ಆಮೇಲೆ ಎರಡನೇ ಬುಕ್ಕರಾಯ, ಆಮೇಲೆ ಒಂದನೇ ದೇವರಾಯನ ನಾವಿಲ್ಲಿ ನೋಡ್ತೀವಿ. ವಿದ್ಯಾವಿಲಾಸ ಎಂಬ ಬಿರುದನ್ನು ಹೊಂದಿದ ವಿಜಯನಗರದ ಅರಸ ಯಾರಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವುದು? ಎರಡನೇ ಹರಿಹರ. ಎರಡನೇ ಹರಿಹರನನ್ನು ಏನಂತ ವಿದ್ಯಾವಿಲಾಸ್ ಅಂತ ಕರಿತಿದ್ರು. ಆಮೇಲೆ ಇಲ್ಲಿ 1406ರಲ್ಲಿ ಅಕ್ಕಸಾಲಿಗ ಕದನವು ಯಾರ ಮಧ್ಯೆ ನಡೆಯಿತು ಅಂತ ಕೇಳ್ತಾರೆ. ಉತ್ತರ ಯಾವುದು? ಒಂದನೇ ದೇವರಾಯ ಮತ್ತು ಫಿರೋಜ್ ಶಾ, ಅಂದ್ರೆ ಬಹುಮನಿಯ ಪ್ರಸಿದ್ಧ ಸುಲ್ತಾನ್ ಇರ್ತಾನಲ್ಲ ಯಾರು? ಈ ಬಹುಮನಿ ಸುಲ್ತಾನ ಯಾರು ಮತ್ತೆ ಒಂದನೇ ದೇವರಾಯನ ಕಾಲದ ಮಧ್ಯೆ ಏನ್ ನಡೀತಂದ್ರೆ ಈ ಅಕ್ಕಸಾಲಿಗ ಕದನ ನಡೀತೈತಿ. ಈ ಒಂದು ಕದನದಲ್ಲಿ ಯಾರು ಗೆಲ್ತಾರಂದ್ರೆ ಈ ಒಂದನೇ ದೇವರಾಯ ಗೆಲುವನ್ನ
ಸಾಧಿಸ್ತಾರೆ ಯಾರಿಗೆ? ಬಹುಮನಿ ಸುಲ್ತಾನನಿಗೆ. ನೆಕ್ಸ್ಟ್ ನೋಡ್ರಿ, ಮೊದಲ ಬಾರಿಗೆ ಕಳಿಂಗದ ಗಜಪತಿಯೊಂದಿಗೆ ಸಂಘರ್ಷ ಆರಂಭಿಸಿದ ಅರಸ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ, 1ನೇ ದೇವರಾಯ ಮೊಟ್ಟ ಮೊದಲ ಬಾರಿಗೆ ಈ ಒರಿಸ್ಸಾದ ಕಳಿಂಗದ ಗಜಪತಿಯೊಂದಿಗೆ ಯುದ್ಧ ಆರಂಭಿಸಿದ ಮೊಟ್ಟ ಮೊದಲ ವಿಜಯನಗರ ಅರಸ. ಇನ್ನೊಂದು ಪ್ರಶ್ನೆ ನೋಡ್ರಿ, ಅಕ್ಸಾಲಿಗ ಕದನದಲ್ಲಿ ದೇವರಾಯನಿಗೆ ಸೋಲಾಗಿ ಬಹುಮನಿ ಸುಲ್ತಾನರ ರಾಜಪುತ್ರನಿಗೆ ತನ್ನ ಮಗಳನ್ನು ಮಾಡಿಕೊಟ್ಟನು ಎಂದು ತಿಳಿಸುವ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ, ಗರಿಷ್ಠ. ಮುಂದಿನ ಪ್ರಶ್ನೆ, 1ನೇ ದೇವರಾಯನ ಕಾಲದಲ್ಲಿ ಭೇಟಿಗೆ ನೀಡಿದ ಒಂದನೇ ದೇವರಾಯನ ಕಾಲದಲ್ಲಿ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರು ಕೇಳ್ತಾರ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ನಿಕೋಲೋ ಕಾಂಟೆ, ಪೋರ್ಚುಗಲ್ದವನು. ನೆಕ್ಸ್ಟ್ ನೋಡ್ರಿ, ಸೇನೆಯಲ್ಲಿ ಮೊದಲ ಬಾರಿಗೆ ಮುಸ್ಲಿಂ ಅಶ್ವ ಸೈನಿಕರನ್ನು ವಿಜಯನಗರದ ಅರಸ ಯಾರು ಅಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ, ಯಾರು? 1ನೇ ದೇವರಾಯ. 1ನೇ ದೇವರಾಯನ ಏನ್ ಮಾಡ್ತಾನೆ? ಮೊಟ್ಟ ಮೊದಲ ಬಾರಿ ಸೇನೆಯಲ್ಲಿ ಮುಸ್ಲಿಂ ಅಶ್ವ ಸೈನಿಕರನ್ನ ನೇಮಕ ಮಾಡ್ಕೊಳ್ತಾನೆ. ಆಮೇಲೆ ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ಈ ಲಕ್ಷ್ಮೇಶ್ವರದ ಮತ್ತು ಹಾಗೂ ಸೋಮೇಶ್ವರ ದೇವಾಲಯ ನಡುವಿನ ಒಂದು ಆಸ್ತಿ ವಿವಾದವನ್ನು ಬಗೆಹರಿಸಿದ ವಿಜಯನಗರದ ಅರಸ ಯಾರು ಅಂತ ಪ್ರಶ್ನೆ ಕೇಳಿದಾರೆ ನೋಡಿ. ಇರ್ತಕ್ಕಂಥ ಉತ್ತರ ಯಾವುದು? 1ನೇ ದೇವರಾಯ. ಯಾವುದು? 1ನೇ ದೇವರಾಯ, ಆಪ್ಷನ್ ಡಿ. ನೆಕ್ಸ್ಟ್ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿಗೆ ಎಂಬ ಪರಿಕಲ್ಪನೆ ಯಾವುದನ್ನು ಪ್ರತಿನಿಧಿಸುತ್ತದೆ ಅಂತ ಪ್ರಶ್ನೆ ಕೇಳಿದಾರೆ ಅಲ್ಲಿ. ಇಲ್ಲಿ ಸರಿಯಾಗಿ ಅಂಗರಕ್ಷಕ. ಮುಂದಿನ ಪ್ರಶ್ನೆ, ಕೆಳಗಿನ ವಿಜಯನಗರದ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಡೈರೆಕ್ಟ್ ಆನ್ಸರ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಎ, 1ನೇ ದೇವರಾಯ, ಆಮೇಲೆ ರಾಮಚಂದ್ರಾಯ, ಆಮೇಲೆ 2ನೇ ದೇವರಾಯ. ನೋಡೋಣ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನ. ಇಲ್ಲಿ ನೋಡಿ, ಸಂಗಮ ವಂಶದ ಸಂಪೂರ್ಣ ಒಂದು ರಾಜ್ಯರನ್ನು ಕೊಟ್ಟಿದ್ದು ನೋಡಿ. ಸಂಗಮ ವಂಶದ ರಾಜ್ಯರನ್ನು ಸಂಪೂರ್ಣ, ಮೊದಲಿಗೆ ಹರಿಹರ ಬರ್ತಾನ, ಆಮೇಲೆ 1ನೇ ಬುಕ್ಕ, ಆಮೇಲೆ 2ನೇ ಹರಿಹರ, ಆಮೇಲೆ 1ನೇ ವಿರೂಪಾಕ್ಷ, 2ನೇ ಬುಕ್ಕ, 1ನೇ ದೇವರಾಯ, ವಿಜಯರಾಯ, 2ನೇ ದೇವರಾಯ, ಮಲ್ಲಿಕಾರ್ಜುನ ಅಥವಾ 3ನೇ ದೇವರಾಯ, ವಿರೂಪಾಕ್ಷ ಮತ್ತು ಕೊನೆಯದ ಯಾರು ನೋಡ್ತೀವಿ ನಾವು? ಪ್ರೌಢ ಪ್ರತಾಪರಾಯ. ನೋಡ್ರಿ, ಗಜವೆಂಟೆಕಾರ ಎಂಬ ಬಿರುದು ಹೊಂದಿದ ವಿಜಯನಗರದ ಅರಸ ಯಾರು ಅಂತ ಹೇಳ್ತಾರೆ ನೋಡ್ರಿ. ಗಜವೆಂಟೆಕಾರ, ಇದು ಹಾಟ್ ಕ್ವಶನ್ ಸಿಕ್ಕಾಬಿತ್ತು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? 2ನೇ ದೇವರಾಯ. 2ನೇ ದೇವರಾಯ ಹೊಂದಿರತಕ್ಕಂಥ ಪ್ರಸಿದ್ಧ ಬಿರು ಯಾವುದು? ಗಜವೆಂಟೆಕಾರ. ಇನ್ನು ಲಕ್ಕನ ದಂಡೇಶ ಯಾರ ನಾಯಕನ ಹೇಳ್ತಾರೆ ಇಲ್ಲಿ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ, 2ನೇ ದೇವರಾಯ. ನೆಕ್ಸ್ಟ್ ನೋಡ್ರಿ, ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಆಡಳಿತ ಅವಧಿಯಲ್ಲಿ ವಿಜಯನಗರ ರಾಜಧಾನಿಯನ್ನು ಯಾವ ವರ್ಷದಲ್ಲಿ ಸಂದರ್ಶಿಸಿದನು ಅಂತ ಕೇಳ್ತಾರ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ. ಆಪ್ಷನ್ ಬಿ ಯಾವುದು? 1443. ಯಾವ ವರ್ಷ ಇಂಪಾರ್ಟೆಂಟ್ ಆಗತ್ತೆ ನೋಡಿ, ಈಗ ಕೇಳಬಹುದು, ಈಗ ಉಲ್ಟಾ ಪಲ್ಟಾ. 43. ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ವಿಜಯನಗರದ ರಾಜಧಾನಿ ಎಂತದೆಂದರೆ ನೇತ್ರಪಟಲವು ಅಂತ ನಗರವನ್ನು ನೋಡಿಲ್ಲ, ಇನ್ನು ಕುತೂಹಲದ ಕಿವಿಗಳು ಇದಕ್ಕೆ ಸಮಾನವಾದದ್ದು ಜಗತ್ತಿನಲ್ಲಿ ಇನ್ನೊಂದು ಇದೆ ಎಂದು ಕೇಳಿಲ್ಲ ಎಂದು ವರ್ಣಿಸಿರುವ ಪ್ರವಾಸಿಗ ಯಾರು ಅಂತ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಅಬ್ದುಲ್ ರಜಾಕ್. ಮುಂದಿನ ಪ್ರಶ್ನೆ ನೋಡ್ರಿ, 2ನೇ ದೇವರಾಯನ ಕೃತಿಗಳು ಯಾವುವು ಅಂತ ಕೇಳ್ತಾರೆ. ಒಂದು ಕೃತಿಯನ್ನು ಇವನೇ ಬರಿತಾನೆ, ಇನ್ನೊಂದು ಬ್ರಹ್ಮಸೂತ್ರ ವೃತ್ತಿ ಕೃತಿಯನ್ನು ಬರಿತಾನೆ. ಇವೆರಡೂ ಕೃತಿಗಳನ್ನ ಕೂಡ ಇವನು ಸಂಸ್ಕೃತ ಒಂದು ಭಾಷೆಯಲ್ಲಿ ರಚನೆ ಮಾಡಿದ್ದಾನೆ. ಯಾವುದು? ಸಂಸ್ಕೃತ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಮಾತ್ರ. ನೋಡ್ರಿ, 2ನೇ ದೇವರಾಯನು ಅಥವಾ ಅಧಿಕಾರಿಗಳು ಯಾರು ಕೇಳ್ತಾರ. ಇವನು ಕವಿ ಶ್ರೀನಾಥ ಗುಂಡಡಿಂಡಿಮ, ಅಧಿಕಾರಿ ಲಕ್ಕನ ದಂಡೇಶ ಮತ್ತು ಜಕ್ಕನ ಅವರಿಗೆ ಏನ್ ಮಾಡ್ತಾನೆ? ಆಶ್ರಯ ನೀಡ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡ್ರಿ, ಮಲ್ಲಿಕಾರ್ಜುನ, 2ನೇ ವಿರೂಪಾಕ್ಷ ಮತ್ತು ಪ್ರೌಢರಾಯ ವಿಜಯನಗರದ ಯಾವ ರಾಜಮನೆತನವನ್ನು ಪ್ರತಿನಿಧಿಸುವ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕ ಉತ್ತರ ಯಾವುದು? ಸಂಗಮ ವಂಶದ ಒಂದು ಕೊನೆಯ ಅರಸರು ಇವರು. ಏನಿವರು? ಕೊನೆಯ ದೊರೆಗಳು. ಕೊನೆಯ ಪ್ರಶ್ನೆ ನೋಡ್ರಿ, ವಿಜಯನಗರದ ಒಂದು ಸಂಗಮ ವಂಶದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಪ್ರೌಢ
ರಾಯ ಅಥವಾ ಪ್ರತಾಪ ರಾಯ. ಸ್ನೇಹಿತರೆ, ಈ ಸಂಗಮ ವಂಶ ಮಾಹಿತಿ ನೋಡಿದ್ರೆ ಇನ್ನು ಸಾಳ್ವ ತುಳುವ ಮತ್ತು ಅರವೀಡು ವಂಶದ ಒಂದು ಮಾಹಿತಿಗಳನ್ನ ಪಾರ್ಟ್ 2 ಮತ್ತು ಪಾರ್ಟ್ 3 ಅಲ್ಲಿ ಕೂಡ ನಾವು ಆಕ್ಚುಲಿ ಹೇಳ್ಬೇಕಾದ್ರೆ ಇದ್ರ ಜೊತೆ ಇನ್ನು ಆಡಳಿತ ಎಲ್ಲಾ ಕಲೆ ವಾಸ್ತುಶಿಲ್ಪವನ್ನು ಕೂಡ ಮುಂದಿನ ಒಂದು ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ. ಈ ಒಂದು ವಿಡಿಯೋ ನೋಡಿ ಧನ್ಯವಾದಗಳು. ಶುಭ ದಿನ.